ಕಟೀಲು ಮೇಳದ ದೇವರು ಭಕ್ತರ ಮನೆಗಳಿಗೆ ಹೋಗುವಲ್ಲಿ ತಾರತಮ್ಯ ಮಾಡಲಾಗುತ್ತದೆ ಎಂಬ ಆರೋಪದ ಹಿನ್ನೆಲೆ ಎದ್ದಿರುವ ವಿವಾದಕ್ಕೆ ಸಂಬಂಧಿಸಿ ಕಟೀಲು ದೇವಸ್ಥಾನದ ಪ್ರಧಾನ ಅರ್ಚಕರಾದ ಹರಿನಾರಾಯಣ ಅಸ್ರಣ್ಣ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ದೇವರು ಹೋಗುವಲ್ಲಿ ಬ್ರಾಹ್ಮಣರ ಮನೆ ಬೇರೆಯವರ ಮನೆ ಎಂಬ ಕಲ್ಪನೆ ಇಲ್ಲ, ಸಸ್ಯಾಹಾರ ಮತ್ತು ಮಾಂಸಾಹಾರ ಎಂಬ ಕಲ್ಪನೆ ಇದೆ. ಒಂದು ವೇಳೆ ಮಾಂಸ ಆಹಾರ ಸೇವನೆ ಮಾಡುವ ಮನೆ ಇದ್ದರೂ ವಾಸ್ತು ಮಾಡಿದರೆ ದೇವರನ್ನ ಕಳಿಸಿಕೊಡುತ್ತೇವೆ ಎಂದವರು ಹೇಳಿದ್ದಾರೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಮನೆಗೂ ದೇವರು ಹೋದ ಇತಿಹಾಸ ಇದೆ ಮತ್ತು ಇವಾಗಲೂ ದೇವರು ಹೋಗ್ತಾರೆ. ಆದ್ರಿಂದ ಕಟೀಲು ಕ್ಷೇತ್ರದ ಅಪಪ್ರಚಾರ ಆಗುವುದನ್ನು ಖಂಡಿಸಬೇಕು ಎಂದು ಅವರು ಹೇಳಿದ್ದಾರೆ. ಶ್ರೀ ಕ್ಷೇತ್ರ ಕಟೀಲಿನ ಯಕ್ಷಗಾನ ಮೇಳಗಳ ದೇವರು ಬ್ರಾಹ್ಮಣರ ಮನೆಗೆ ಮಾತ್ರ ಹೋಗ್ತದೆ, ಉಳಿದವರ ಮನೆಗೆ ಹೋಗುವುದಿಲ್ಲ ಎನ್ನುವಂತಹ ನವೀನ್ ಸೂರಿಂಜೆಯವರ ಆಪಾದನೆಗೆ ಈಗಾಗಲೇ ನಾನು ಸ್ಪಷ್ಟೀಕರಣ ಕೊಟ್ಟಿದ್ದೇನೆ. ಬ್ರಾಹ್ಮಣರ ಮನೆ ಅಥವಾ ಉಳಿದವರ ಮನೆ ಎನ್ನುವಂತಹ ಕಲ್ಪನೆ ಅದರಲ್ಲಿಲ್ಲ. ಸಸ್ಯಾಹಾರ ಮಾಂಸಾಹಾರ ಎನ್ನುವಂತಹದ್ದು ಮಾತ್ರ ಕಲ್ಪನೆ. ಒಂದು ವೇಳೆ ಮನೆಯಲ್ಲಿ ನಿತ್ಯ ಮಾಂಸಾಹಾರ ಮಾಡಿದಂತಹ ಮನೆ ಇದ್ದರೂ ಸಹ ವಾಸ್ತು ಮಾಡಿದರೆ ಅವರ ಮನೆಗೆ ದೇವಸ್ಥಾನದಿಂದ ದೇವರನ್ನು ಕಳುಹಿಸಲಾಗುತ್ತದೆ. ಹಾಗಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಮನೆಗೂ ದೇವರು ಹೋದಂಥದ್ದು ನಮ್ಮಲ್ಲಿ ಇತಿಹಾಸವಾಗಿದೆ, ಈಗಲೂ ನಡೀತಾ ಇದೆ ಎನ್ನುವಂತಹ ವಿವರಣೆಯನ್ನು ನಾನು ಈಗಾಗಲೇ ಕೊಟ್ಟಿದ್ದೇನೆ. ಕೆಲವರಿಗೆ ಸಂಶಯ ಇದೆ, ವಾಸ್ತು ಹೇಳಿದರೆ ಭಾಳ ಖರ್ಚು ಇದೆ ಅಂತ ಪೂರ್ಣ ಪ್ರಮಾಣದ ವಾಸ್ತು ಮಾಡಬೇಕು ಅಂತ ಏನಿಲ್ಲ. ಅದರದ್ದು ವಾಸ್ತುವಿನಲ್ಲಿ ಹಲವಾರು ವಿಭಾಗಗಳಿವೆ. ಇದನ್ನು ಅಲ್ಲಿ ಊರಿನ ಪೌರೋಹಿತ್ಯರಲ್ಲಿ ಹೇಳಿಕೊಂಡು ಅದನ್ನು ಮಾಡಿಸಿದರೆ ಸಾಕಾಗ್ತದೆ. ಆ ದೃಷ್ಟಿಯಿಂದಾಗಿ ಎಲ್ಲರೂ ತಪ್ಪು ತಿಳ್ಕೊಳ್ಳಬಾರ್ದು. ಯಾಕಂದರೆ ಕಟೀಲ್